ಚಿತ್ರಹಿಂಸೆ ಕೊಟ್ಟು ನಂತರ ಕರೆಂಟ್ ಶಾಕ್ ಕೊಡಲಾಗಿತ್ತು. ಕರೆಂಟ್ ಶಾಕ್ ಅನ್ನ ನೀಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಡಿ ಗ್ಯಾಂಗ್. ಕರೆಂಟ್ ಶಾಕ್ಗೆ ದರ್ಶನ್ ಗ್ಯಾಂಗ್ ಬಳಸಿದ್ದೇನು ಗೊತ್ತು. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿದ್ದಲ್ಲದೆ ಕರೆಂಟ್ ಶಾಕ್ ಅನ್ನ ಸಹ ಕೊಡಲಾಗಿತ್ತು ರೇಣುಕಾ ಸ್ವಾಮಿ. ಕರೆಂಟ್ ಶಾಕ್ಗೆ ದರ್ಶನ್ ಗ್ಯಾಂಗ್ ಬಳಸಿದ್ದೇನು ಹಾಗಾದ್ರೆ? 699 ರೂಪಾಯಿ ಬೆಲೆಯ ಎಲೆಕ್ಟ್ರಿಕ್ ಮಷೀನ್ ಇಂದ ಕರೆಂಟ್ ಶಾಕ್ ಕೊಡಲಾಗಿದೆ. ಆನ್ಲೈನ್ ಮೂಲಕ ಎಲೆಕ್ಟ್ರಾನಿಕ್ ಮೆಗ್ಗರ್ ಅನ್ನ ತರಿಸಲಾಗಿತ್ತು ಹಂತಕರಿಂದ. ಅಮೆಜಾನ್ ನಲ್ಲಿ 699 ರೂಪಾಯಿಗೆ ಎಲೆಕ್ಟ್ರಾನಿಕ್ ಮೆಗ್ಗರ್ ಅನ್ನ ಖರೀದಿ ಮಾಡಿದ್ರು. ಎಲೆಕ್ಟ್ರಾನಿಕ್ ಮೆಗ್ಗರ್ ಬುಕ್ ಮಾಡಿದ್ದು ಆರೋಪಿ ಧನರಾಜ್. ಡೆಲಿವರಿ ಪಡೆದ ಬಳಿಕ ಸ್ಕ್ಯಾನ್ ಮಾಡಿ ಹಣವನ್ನ ಪಾವತಿ ಮಾಡಿರ್ತಾನೆ ಧನರಾಜ್. ಮೆಗ್ಗರ್ ನೀಡಿದಂತಹ ಡೆಲಿವರಿ ಬಾಯ್ ನನ್ನ ಸಹ ಈಗ ಸಾಕ್ಷಿ ಮಾಡಿದೆ ಖಾಕಿ. ಅಮೆಜಾನ್ ನಲ್ಲಿ 699 ರೂಪಾಯಿ ಕೊಟ್ಟು ಮೆಗ್ಗರ್ ಅನ್ನ ಆರ್ಡರ್ ಮಾಡಿದ್ದ ಧನರಾಜ್. ಈಗ ಮೆಗ್ಗರ್ ಅನ್ನ ನೀಡಿ ಹೋದ್ನಲ್ಲ ಡೆಲಿವರಿ ಬಾಯ್, ಆತ ಸಹ ಈಗ ಈ ಕೇಸ್ನಲ್ಲಿ ಸಾಕ್ಷಿಯಾಗಿದ್ದಾನೆ. ಪೊಲೀಸರು ಆತನನ್ನ ಸಹ ಸಾಕ್ಷಿ ಮಾಡಿದ್ದಾನೆ. ಆನ್ಲೈನ್ ಮೂಲಕ ಎಲೆಕ್ಟ್ರಾನಿಕ್ ಮೆಗ್ಗರ್ ಅನ್ನ ಆರ್ಡರ್ ಮಾಡಿರ್ತಾರೆ. ನಂತರ ಡೆಲಿವರಿ ಬಾಯ್ ತಂದು ಕೊಡ್ತಾನೆ. ಅದನ್ನು ಕೊಟ್ಟಿದ್ದು ಧನರಾಜ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಈಗ ರೇಣುಕಾ ಸ್ವಾಮಿಗೆ ಮೆಗ್ಗರ್ ನಿಂದ ಶಾಕ್ ಕೊಟ್ಟು ಸಹ ಕೊಲೆ ಮಾಡಲಾಗಿರುವಂತದ್ದು. ಹಾಗಾಗಿ ಆ ಡೆಲಿವರಿ ಬಾಯ್ ಇದ್ದಾನಲ್ಲ, ಅವನು ಸಹ ಪ್ರಮುಖವಾದಂತಹ ಸಾಕ್ಷಿ ಆದ್ನ ಈ ಕೇಸ್ನಲ್ಲಿ. ಪ್ರಗತಿ ಹೌದು. ಯಾಕಂದ್ರೆ ಇಡೀ ಒಂದು ಪ್ರಕರಣದಲ್ಲಿ ಆತನಿಗೆ ಯಾವ ರೀತಿ ಒಂದು ಚಿತ್ರಹಿಂಸೆಯನ್ನ ಕೊಟ್ಟು ಒಂದು ಕೊಲೆ ಮಾಡಲಾಗಿದೆ ಅನ್ನೋದನ್ನ ಪೊಲೀಸರು ಇವಾಗ ಆಲ್ರೆಡಿ ಕೂಲಂಕುಷವಾಗಿ ಒಂದು ತನಿಖೆಯನ್ನ ಮಾಡಿದ್ರು. ಆತನಿಗೆ ಯಾವ ಆಯುಧದಲ್ಲಿ ಹೊಡೆದ್ರು, ಯಾವ ಒಂದು ರಾಡ್ ಮತ್ತೆ ಯಾವ ಒಂದು ಮರದ ದೊಣ್ಣೆಯಿಂದ ಹೊಡೆದ್ರು, ಹೀಗೆ ಎಲ್ಲ ಒಂದು ವಸ್ತುಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಇವನ್ ಎಲ್ಲಿ ಹಲ್ಲೆ ನಡೀತು, ಏನೇನಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಮಹಾಜರು ಪ್ರಕ್ರಿಯೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಇನ್ವೆಸ್ಟಿಗೇಷನ್ ವೇಳೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವೇಳೆ ಆತನನ್ನು ಕರೆಂಟ್ ಶಾಕನ್ನು ಕೊಟ್ಟು ಒಂದು ಸಾಯಿಸಲಾಗಿದೆ ಅನ್ನೋದ್ರ ವರದಿ ಬಂದಿತ್ತು. ಅದನ್ನು ಜಾಡು ಹಿಡಿದಂತಹ ಹೊರಟುವಂತಹ ಪೊಲೀಸರಿಗೆ ಶಾಕಿಂಗ್ ವಿಚಾರ ಕಾದಿತ್ತು. ಯಾಕಂದರೆ ಮೆಗ್ಗಾರ್ ಯಂತ್ರವನ್ನು ಬಳಸಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕನ್ನು ಕೊಟ್ಟು ಹತ್ಯೆಯನ್ನು ಮಾಡಿರುವಂಥದ್ದು. ಅಂದರೆ ಯಾವಾಗ ಇವರೆಲ್ಲರೂ ಸೇರಿಕೊಂಡು ಭೀಕರವಾಗಿ ಹಲ್ಲೆಯನ್ನು ನಡೆಸ್ತಾರೆ, ಆತ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಪ್ರಜ್ಞೆ ತಪ್ಪಿ ಬೀಳುವಂಥ ಸಂದರ್ಭದಲ್ಲಿ ಆತನಿಗೆ ಮೆಗ್ಗಾರ್ ಯಂತ್ರದಿಂದ ಶಾಕನ್ನು ಕೊಟ್ಟು ಮತ್ತೆ ಆತನನ್ನು ಎಬ್ಬಿಸಿ ಇವರೆಲ್ಲರೂ ಕೂಡ ಮತ್ತೆ ಹಲ್ಲೆಯನ್ನು ಮಾಡಿ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು. ಹೀಗಾಗಿನೇ ಆ ಒಂದು ಮೆಗ್ಗಾರ್ ಯಂತ್ರದ ಒಂದು ಜಾಡನ್ನು ಹಿಡಿದು ಪೊಲೀಸರು ಹೊರಟಿರುವಂಥದ್ದು. ಮೆಗ್ಗಾರ್ ಯಂತ್ರವನ್ನು ಧನರಾಜ್ ಆನ್ಲೈನ್ ಮುಖಾಂತರ ಅಂದರೆ ಅಮೆಜಾನ್ ಮುಖಾಂತರ ಬುಕ್ ಮಾಡಿ ಆತ ಅದನ್ನು ಪಡೆದುಕೊಂಡಿರ್ತಾನೆ. ಆತನಿಗೆ ಯಾರು ಡೆಲಿವರಿ ಮಾಡಿದ್ರು ಆ ಒಂದು ಡೆಲಿವರಿ ಬಾಯನ್ನ ಹೇಳಿಕೆಗಳನ್ನು ಇವಾಗ ಪೊಲೀಸರು ದಾಖಲು ಮಾಡ್ಕೊಂಡಿರುವಂಥದ್ದು. ಇವಾಗ ಕೋರ್ಟ್ಗೆ ಒಂದು ತನಿಖಾ ಪ್ರಗತಿಯ ವರದಿಯನ್ನು ಏನು ಕೊಟ್ಟಿದ್ದಾರೆ ಅದರಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಆತನ ಹೇಳಿಕೆಯನ್ನು ಕೂಡ ಈಗ ಪೊಲೀಸರು ದಾಖಲು ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಡೇ ಬೈ ಡೇ ಡಿ ಗ್ಯಾಂಗ್ಗೆ ಸಾಕ್ಷಿಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.